ಷಡ್ಯಂತ್ರ ಇದೆಯಲ್ಲ, ಧರ್ಮಸ್ಥಳದ ವಿರುದ್ಧ ಹೆಣೆಯಲಾಗಿರುವಂತಹ ಷಡ್ಯಂತ್ರ, ಆ ಎಲ್ಲಾ ಷಡ್ಯಂತ್ರಗಳನ್ನು ಕೂಡ ಬಯಲಿಗೆ ಎಳೆದಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಧರ್ಮಸ್ಥಳ ತಲೆಬುರುಡೆ ಕೇಸಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಈ ಬುರುಡೆ ಗ್ಯಾಂಗ್ಗೆ ಎಲ್ಲವೂ ಕೂಡ ಅವ್ರು ಮಾಡ್ಕೊಂಡಿದ್ದಂತ ಪ್ಲಾನ್ ಆಗಿರಬಹುದು, ಪ್ರತಿಯೊಂದು ಕೂಡ ಈಗ ಉಲ್ಟಾ ಹೊಡೆದಿದೆ. ಅವ್ರು ಮಾಡಿದಂತ ಪ್ಲಾನ್, ಅವ್ರು ಅನ್ಕೊಂಡಿದ್ದದ್ದು ಎಲ್ಲವೂ ಕೂಡ ಅವ್ರಿಗೆ ಬಂದು ಸುತ್ತಿಕೊಳ್ತಾ ಇದೆ. ಧರ್ಮಸ್ಥಳ ಕೇಸ್, ಸೌಜನ್ಯ ಮಾವ, ವಿಠ್ಠಲ್ಗೌಡ, ಮಟ್ಟಣ್ಣನವರ್, ಜಯಂತ್ ಟಿ, ಚಿನ್ನಯ್ಯ, ಅಭಿಷೇಕ್, ಮನಾಫ್, ಆಬ್ವಿಯಸ್ಲಿ ಸುಜಾತ, ಇವರೆಲ್ಲರ ಸುತ್ತ ಈ ತನಿಖೆ ಸುತ್ತುತ್ತಾ ಇದೆ. ಶವಹೂತ ಪ್ರಕರಣದಿಂದ ಈಗ ಸದ್ಯಕ್ಕೆ ಈ ಪ್ರಕರಣ ಷಡ್ಯಂತ್ರಕ್ಕೆ ಶಿಫ್ಟ್ ಆಗಿದೆ. ಷಡ್ಯಂತ್ರ ಅನ್ನೋದು ಮೇಲ್ನೋಟಕ್ಕಲ್ಲ, ತನಿಖೆಯಿಂದ ಪ್ರತಿಯೊಂದು ಅಂಶದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ಷಡ್ಯಂತ್ರ ಅನ್ನುವಂಥದ್ದು ಗೊತ್ತಾಗಿದೆ. ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸಿಬಿಡ್ತು ಈ ಬುರುಡೆ ಎಂಟರಾದ ನಂತರದಲ್ಲಿ. ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಟ್ಟಂತ ಬುರುಡೆ, ಅದೇ ಬುರುಡೆ ಇಡೀ ಪ್ರಕರಣಕ್ಕೆ ಉತ್ತರವನ್ನ ಕೂಡ ಕೊಡ್ತಾ ಇದೆ, ತಾರ್ಕಿಕ ಅಂತ್ಯವನ್ನ ಕೂಡ ಕೊಡ್ತಾ ಇದೆ. ಯಾರಿದರ ಮಾಸ್ಟರ್ ಮೈಂಡ್, ಯಾರು ಇಂಥದ್ದೊಂದು ಪ್ಲಾನ್ ಮಾಡಿದ್ದು, ಬುರುಡೆಯನ್ನ ತಂದುಕೊಟ್ರೆ ಇಡೀ ಸಂಚಲನವನ್ನ ಎಬ್ಬಿಸಬಹುದು, ಆ ನಿಟ್ಟಿನಲ್ಲಿ ಎಲ್ಲರ ಗಮನವನ್ನ ಸೆಳೆಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ ಯಾರು, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಮುಖವಾಡಗಳು ಎಲ್ಲವೂ ಕೂಡ ಕಳಚಿ ಬೀಳ್ತಾ ಇದೆ. ಈ ಷಡ್ಯಂತ್ರದ ವಿರುದ್ಧ ಅಸಲಿ ತನಿಖೆ ಈಗ ಶುರುವಾಗ್ತಾ ಇದೆ. ಇಡೀ ಧರ್ಮಸ್ಥಳದ ಷಡ್ಯಂತ್ರ ಇದೆಯಲ್ಲ, ಧರ್ಮಸ್ಥಳದ ವಿರುದ್ಧ ಹೆಣೆಯಲಾಗಿರುವಂತಹ ಷಡ್ಯಂತ್ರ, ಆ ಎಲ್ಲಾ ಷಡ್ಯಂತ್ರಗಳನ್ನು ಕೂಡ ಬಯಲಿಗೆ ಎಳೆದಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಧರ್ಮಸ್ಥಳ ತಲೆಬುರುಡೆ ಕೇಸಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಈ ಬುರುಡೆ ಗ್ಯಾಂಗ್ಗೆ ಎಲ್ಲವೂ ಕೂಡ ಅವ್ರು ಮಾಡ್ಕೊಂಡಿದ್ದಂತ ಪ್ಲಾನ್ ಆಗಿರಬಹುದು, ಪ್ರತಿಯೊಂದು ಕೂಡ ಈಗ ಉಲ್ಟಾ ಹೊಡೆದಿದೆ. ಅವ್ರು ಮಾಡಿದಂತ ಪ್ಲಾನ್, ಅವ್ರು ಅನ್ಕೊಂಡಿದ್ದದ್ದು ಎಲ್ಲವೂ ಕೂಡ ಅವ್ರಿಗೆ ಬಂದು ಸುತ್ತಿಕೊಳ್ತಾ ಇದೆ. ಧರ್ಮಸ್ಥಳ ಕೇಸ್, ಸೌಜನ್ಯ ಮಾವ, ವಿಠ್ಠಲ್ಗೌಡ, ಮಟ್ಟಣ್ಣನವರ್, ಜಯಂತ್ ಟಿ, ಚಿನ್ನಯ್ಯ, ಅಭಿಷೇಕ್, ಮನಾಫ್, ಆಬ್ವಿಯಸ್ಲಿ ಸುಜಾತ, ಇವರೆಲ್ಲರ ಸುತ್ತ ಈ ತನಿಖೆ ಸುತ್ತುತ್ತಾ ಇದೆ. ಶವಹೂತ ಪ್ರಕರಣದಿಂದ ಈಗ ಸದ್ಯಕ್ಕೆ ಈ ಪ್ರಕರಣ ಷಡ್ಯಂತ್ರಕ್ಕೆ ಶಿಫ್ಟ್ ಆಗಿದೆ. ಷಡ್ಯಂತ್ರ ಅನ್ನೋದು ಮೇಲ್ನೋಟಕ್ಕಲ್ಲ, ತನಿಖೆಯಿಂದ ಪ್ರತಿಯೊಂದು ಅಂಶದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ಷಡ್ಯಂತ್ರ ಅನ್ನುವಂಥದ್ದು ಗೊತ್ತಾಗಿದೆ. ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸಿಬಿಡ್ತು ಈ ಬುರುಡೆ ಎಂಟರಾದ ನಂತರದಲ್ಲಿ. ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಟ್ಟಂತ ಬುರುಡೆ, ಅದೇ ಬುರುಡೆ ಇಡೀ ಪ್ರಕರಣಕ್ಕೆ ಉತ್ತರವನ್ನ ಕೂಡ ಕೊಡ್ತಾ ಇದೆ, ತಾರ್ಕಿಕ ಅಂತ್ಯವನ್ನ ಕೂಡ ಕೊಡ್ತಾ ಇದೆ. ಯಾರಿದರ ಮಾಸ್ಟರ್ ಮೈಂಡ್, ಯಾರು ಇಂಥದ್ದೊಂದು ಪ್ಲಾನ್ ಮಾಡಿದ್ದು, ಬುರುಡೆಯನ್ನ ತಂದುಕೊಟ್ರೆ ಇಡೀ ಸಂಚಲನವನ್ನ ಎಬ್ಬಿಸಬಹುದು, ಆ ನಿಟ್ಟಿನಲ್ಲಿ ಎಲ್ಲರ ಗಮನವನ್ನ ಸೆಳೆಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ ಯಾರು, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಮುಖವಾಡಗಳು ಎಲ್ಲವೂ ಕೂಡ ಕಳಚಿ ಬೀಳ್ತಾ ಇದೆ. ಈ ಷಡ್ಯಂತ್ರದ ವಿರುದ್ಧ ಅಸಲಿ ತನಿಖೆ ಈಗ ಶುರುವಾಗ್ತಾ ಇದೆ. ಇಡೀ ಧರ್ಮಸ್ಥಳದ ಷಡ್ಯಂತ್ರ ಇದೆಯಲ್ಲ, ಧರ್ಮಸ್ಥಳದ ವಿರುದ್ಧ ಹೆಣೆಯಲಾಗಿರುವಂತಹ ಷಡ್ಯಂತ್ರ, ಆ ಎಲ್ಲಾ ಷಡ್ಯಂತ್ರಗಳನ್ನು ಕೂಡ ಬಯಲಿಗೆ ಎಳೆದಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಧರ್ಮಸ್ಥಳ ತಲೆಬುರುಡೆ ಕೇಸಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಈ ಬುರುಡೆ ಗ್ಯಾಂಗ್ಗೆ ಎಲ್ಲವೂ ಕೂಡ ಅವ್ರು ಮಾಡ್ಕೊಂಡಿದ್ದಂತ ಪ್ಲಾನ್ ಆಗಿರಬಹುದು, ಪ್ರತಿಯೊಂದು ಕೂಡ ಈಗ ಉಲ್ಟಾ ಹೊಡೆದಿದೆ. ಅವ್ರು ಮಾಡಿದಂತ ಪ್ಲಾನ್, ಅವ್ರು ಅನ್ಕೊಂಡಿದ್ದದ್ದು ಎಲ್ಲವೂ ಕೂಡ ಅವ್ರಿಗೆ ಬಂದು ಸುತ್ತಿಕೊಳ್ತಾ ಇದೆ. ಧರ್ಮಸ್ಥಳ ಕೇಸ್, ಸೌಜನ್ಯ ಮಾವ, ವಿಠ್ಠಲ್ಗೌಡ, ಮಟ್ಟಣ್ಣನವರ್, ಜಯಂತ್ ಟಿ, ಚಿನ್ನಯ್ಯ, ಅಭಿಷೇಕ್, ಮನಾಫ್, ಆಬ್ವಿಯಸ್ಲಿ ಸುಜಾತ, ಇವರೆಲ್ಲರ ಸುತ್ತ ಈ ತನಿಖೆ ಸುತ್ತುತ್ತಾ ಇದೆ. ಶವಹೂತ ಪ್ರಕರಣದಿಂದ ಈಗ ಸದ್ಯಕ್ಕೆ ಈ ಪ್ರಕರಣ ಷಡ್ಯಂತ್ರಕ್ಕೆ ಶಿಫ್ಟ್ ಆಗಿದೆ. ಷಡ್ಯಂತ್ರ ಅನ್ನೋದು ಮೇಲ್ನೋಟಕ್ಕಲ್ಲ, ತನಿಖೆಯಿಂದ ಪ್ರತಿಯೊಂದು ಅಂಶದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ಷಡ್ಯಂತ್ರ ಅನ್ನುವಂಥದ್ದು ಗೊತ್ತಾಗಿದೆ. ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸಿಬಿಡ್ತು ಈ ಬುರುಡೆ ಎಂಟರಾದ ನಂತರದಲ್ಲಿ. ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಟ್ಟಂತ ಬುರುಡೆ, ಅದೇ ಬುರುಡೆ ಇಡೀ ಪ್ರಕರಣಕ್ಕೆ ಉತ್ತರವನ್ನ ಕೂಡ ಕೊಡ್ತಾ ಇದೆ, ತಾರ್ಕಿಕ ಅಂತ್ಯವನ್ನ ಕೂಡ ಕೊಡ್ತಾ ಇದೆ. ಯಾರಿದರ ಮಾಸ್ಟರ್ ಮೈಂಡ್,
ಯಾರಿಂಥದ್ದೊಂದು ಪ್ಲಾನ್ ಮಾಡಿದ್ದು? ಬುರುಡೆಯನ್ನ ತಂದುಕೊಟ್ರೆ ಇಡೀ ಸಂಚಲನವನ್ನ ಎಬ್ಬಿಸಬಹುದು, ಆ ನಿಟ್ಟಿನಲ್ಲಿ ಎಲ್ಲರ ಗಮನವನ್ನ ಸೆಳೆಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ಯಾರು? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಮುಖವಾಡಗಳು ಎಲ್ಲವೂ ಕೂಡ ಕಳಚಿ ಬೀಳ್ತಾ ಇದೆ. ಈ ಷಡ್ಯಂತ್ರದ ವಿರುದ್ಧ ಅಸಲಿ ತನಿಖೆ ಈಗ ಶುರುವಾಗ್ತಾ ಇದೆ. ಇಡೀ ಧರ್ಮಸ್ಥಳದ ಷಡ್ಯಂತ್ರ ಇದೆಯಲ್ಲ, ಧರ್ಮಸ್ಥಳದ ವಿರುದ್ಧ ಹೆಣೆಯಲಾಗಿರುವಂತಹ ಷಡ್ಯಂತ್ರ, ಆ ಎಲ್ಲಾ ಷಡ್ಯಂತ್ರಗಳನ್ನು ಕೂಡ ಬಯಲಿಗೆ ಎಳೆದಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಧರ್ಮಸ್ಥಳ ತಲೆಬುರುಡೆ ಕೇಸಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಈ ಬುರುಡೆ ಗ್ಯಾಂಗ್ಗೆ ಎಲ್ಲವೂ ಕೂಡ ಅವ್ರು ಮಾಡ್ಕೊಂಡಿದ್ದಂತ ಪ್ಲಾನ್ ಆಗಿರಬಹುದು, ಪ್ರತಿಯೊಂದು ಕೂಡ ಈಗ ಉಲ್ಟಾ ಹೊಡೆದಿದೆ. ಅವ್ರು ಮಾಡಿದಂತ ಪ್ಲಾನ್, ಅವ್ರು ಅನ್ಕೊಂಡಿದ್ದದ್ದು ಎಲ್ಲವೂ ಕೂಡ ಅವ್ರಿಗೆ ಬಂದು ಸುತ್ತಿಗೊಳ್ತಾ ಇದೆ. ಧರ್ಮಸ್ಥಳ ಕೇಸ್, ಸೌಜನ್ಯ ಮಾವ, ವಿಠ್ಠಲ್ಗೌಡ, ಮಟ್ಟಣ್ಣನವರ್, ಜಯಂತ್ ಟಿ, ಚಿನ್ನಯ್ಯ, ಅಭಿಷೇಕ್, ಮನಾಫ್, ಆಬ್ವಿಯಸ್ಲಿ ಸುಜಾತ, ಇವರೆಲ್ಲರ ಸುತ್ತ ಈ ತನಿಖೆ ಸುತ್ತಾ ಇದೆ. ಶವಹೂತ ಪ್ರಕರಣದಿಂದ ಈಗ ಸದ್ಯಕ್ಕೆ ಈ ಪ್ರಕರಣ ಷಡ್ಯಂತ್ರಕ್ಕೆ ಶಿಫ್ಟ್ ಆಗಿದೆ. ಷಡ್ಯಂತ್ರ ಅನ್ನೋದು ಮೇಲ್ನೋಟಕ್ಕಲ್ಲ, ತನಿಖೆಯಿಂದ ಪ್ರತಿಯೊಂದು ಅಂಶದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ಷಡ್ಯಂತ್ರ ಅನ್ನುವಂಥದ್ದು ಗೊತ್ತಾಗಿದೆ. ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸಿಬಿಡ್ತು ಈ ಬುರುಡೆ ಎಂಟರ್ ಆದ ನಂತರದಲ್ಲಿ. ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಟ್ಟಂತ ಬುರುಡೆ, ಅದೇ ಬುರುಡೆ ಇಡೀ ಪ್ರಕರಣಕ್ಕೆ ಉತ್ತರವನ್ನ ಕೂಡ ಕೊಡ್ತಾ ಇದೆ, ತಾರ್ಕಿಕ ಅಂತ್ಯವನ್ನ ಕೂಡ ಕೊಡ್ತಾ ಇದೆ. ಯಾರಿದರ ಮಾಸ್ಟರ್ ಮೈಂಡ್? ಯಾರಿಂಥದ್ದೊಂದು ಪ್ಲಾನ್ ಮಾಡಿದ್ದು? ಬುರುಡೆಯನ್ನ ತಂದುಕೊಟ್ರೆ ಇಡೀ ಸಂಚಲನವನ್ನ ಎಬ್ಬಿಸಬಹುದು, ಆ ನಿಟ್ಟಿನಲ್ಲಿ ಎಲ್ಲರ ಗಮನವನ್ನ ಸೆಳೆಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ಯಾರು? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಮುಖವಾಡಗಳು ಎಲ್ಲವೂ ಕೂಡ ಕಳಚಿ ಬೀಳ್ತಾ ಇದೆ. ಈ ಷಡ್ಯಂತ್ರದ ವಿರುದ್ಧ ಅಸಲಿ ತನಿಖೆ ಈಗ ಶುರುವಾಗ್ತಾ ಇದೆ. ಇಡೀ ಧರ್ಮಸ್ಥಳದ ಷಡ್ಯಂತ್ರ ಇದೆಯಲ್ಲ, ಧರ್ಮಸ್ಥಳದ ವಿರುದ್ಧ ಹೆಣೆಯಲಾಗಿರುವಂತಹ ಷಡ್ಯಂತ್ರ, ಆ ಎಲ್ಲಾ ಷಡ್ಯಂತ್ರಗಳನ್ನು ಕೂಡ ಬಯಲಿಗೆ ಎಳೆದಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಧರ್ಮಸ್ಥಳ ತಲೆಬುರುಡೆ ಕೇಸಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಈ ಬುರುಡೆ ಗ್ಯಾಂಗ್ಗೆ ಎಲ್ಲವೂ ಕೂಡ ಅವ್ರು ಮಾಡ್ಕೊಂಡಿದ್ದಂತ ಪ್ಲಾನ್ ಆಗಿರಬಹುದು, ಪ್ರತಿಯೊಂದು ಕೂಡ ಈಗ ಉಲ್ಟಾ ಹೊಡೆದಿದೆ. ಅವ್ರು ಮಾಡಿದಂತ ಪ್ಲಾನ್, ಅವ್ರು ಅನ್ಕೊಂಡಿದ್ದದ್ದು ಎಲ್ಲವೂ ಕೂಡ ಅವ್ರಿಗೆ ಬಂದು ಸುತ್ತಿಗೊಳ್ತಾ ಇದೆ. ಧರ್ಮಸ್ಥಳ ಕೇಸ್, ಸೌಜನ್ಯ ಮಾವ, ವಿಠ್ಠಲ್ಗೌಡ, ಮಟ್ಟಣ್ಣನವರ್, ಜಯಂತ್ ಟಿ, ಚಿನ್ನಯ್ಯ, ಅಭಿಷೇಕ್, ಮನಾಫ್, ಆಬ್ವಿಯಸ್ಲಿ ಸುಜಾತ, ಇವರೆಲ್ಲರ ಸುತ್ತ ಈ ತನಿಖೆ ಸುತ್ತಾ ಇದೆ. ಶವಹೂತ ಪ್ರಕರಣದಿಂದ ಈಗ ಸದ್ಯಕ್ಕೆ ಈ ಪ್ರಕರಣ ಷಡ್ಯಂತ್ರಕ್ಕೆ ಶಿಫ್ಟ್ ಆಗಿದೆ. ಷಡ್ಯಂತ್ರ ಅನ್ನೋದು ಮೇಲ್ನೋಟಕ್ಕಲ್ಲ, ತನಿಖೆಯಿಂದ ಪ್ರತಿಯೊಂದು ಅಂಶದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ಷಡ್ಯಂತ್ರ ಅನ್ನುವಂಥದ್ದು ಗೊತ್ತಾಗಿದೆ. ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸಿಬಿಡ್ತು ಈ ಬುರುಡೆ ಎಂಟರ್ ಆದ ನಂತರದಲ್ಲಿ. ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಟ್ಟಂತ ಬುರುಡೆ, ಅದೇ ಬುರುಡೆ ಇಡೀ ಪ್ರಕರಣಕ್ಕೆ ಉತ್ತರವನ್ನ ಕೂಡ ಕೊಡ್ತಾ ಇದೆ, ತಾರ್ಕಿಕ ಅಂತ್ಯವನ್ನ ಕೂಡ ಕೊಡ್ತಾ ಇದೆ. ಯಾರಿದರ ಮಾಸ್ಟರ್ ಮೈಂಡ್? ಯಾರಿಂಥದ್ದೊಂದು ಪ್ಲಾನ್ ಮಾಡಿದ್ದು? ಬುರುಡೆಯನ್ನ ತಂದುಕೊಟ್ರೆ ಇಡೀ ಸಂಚಲನವನ್ನ ಎಬ್ಬಿಸಬಹುದು, ಆ ನಿಟ್ಟಿನಲ್ಲಿ ಎಲ್ಲರ ಗಮನವನ್ನ ಸೆಳೆಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ಯಾರು? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಮುಖವಾಡಗಳು ಎಲ್ಲವೂ ಕೂಡ ಕಳಚಿ ಬೀಳ್ತಾ ಇದೆ. ಈ ಷಡ್ಯಂತ್ರದ ವಿರುದ್ಧ ಅಸಲಿ ತನಿಖೆ ಈಗ ಶುರುವಾಗ್ತಾ ಇದೆ.